ಮನೇಲಿ ಅಡುಗೆ ಮಾಡಿದ್ರು. ನಮ್ಮ 3 ಜನ ಚಿಕನ್ ಕೋಳಿ ಸಾರು ತಿನ್ನೋಕೆ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇವಳು ಮನೇಲಿ ಅಡುಗೆ ಮಾಡಿದ್ರು ಕೂಡ ಚಿಕನ್ ಕೋಳಿ ಸಾರು ತಿನ್ನೋಕ್ಕೆ ಪ್ರಸನ್ನ ಚಿತ್ರಮಂದಿರಾಗೆ ಪಯಣ ಬಳಸ್ತಾ ಇದ್ದಾರೆ ನೋಡಿ. ಇನ್ನು ಮುಂದೆ ಒಬ್ಬ ಹೋಯ್ತವನೆ. ಅವನಾಗಲೇ ಆಲ್ರೆಡಿ ಖಾಲಿ ಆಗುತ್ತೆ ಅಂತ ಓಡ್ತಾ ಬಿದ್ದವನೆ ನೋಡಿ. ಮನೇಲಿ ಅಡುಗೆ ಮಾಡಿದ್ರು ಕೋಳಿ ಸಾರು, ನಾಟಿ ಕೋಳಿ ಸಾರು ತಿನ್ನೋಣ ಅಂತ ಹೋಗ್ತಾ ಇದ್ದಾನೆ ನೋಡಿ. ಚೆನ್ನಾಗಿ ತಿಂದು ಊದ್ಕೊಬಿಟ್ಟವಳೆ. ಡುಮ್ಮಿ ಆಗ್ಬಿಟ್ಟವಳೆ ನಮ್ಮ ಅಕ್ಕ. ನಮ್ಮ ಅಪ್ಪನ ಮನೆಗೆ ಹೋಗಿ ಚೆನ್ನಾಗಿ ತಿಂದು ತುಂಬ್ಕೊಬತ್ತಾಳೆ ಮನೆಯಿಂದ. ಇಲ್ಲೂ ಕೋಳಿ ಸಾರು ತಿನ್ನೋಕೆ ಹೋಗ್ತಾ ಇದ್ದಾಳೆ. ವಿಜಯನಗರ GT ಮಾಲು, ಪ್ರಸನ್ನ ಥಿಯೇಟರ್, GT ವರ್ಲ್ಡ್ ಮಾಲ್. ಮಹೇಂದ್ರ ರಾಗಿ ಮುದ್ದೆ, ಗೀ ರೈಸು, ನಾಟಿ ಕೋಳಿ ಸಾರು. ಪ್ರವೀಣ ತಿನ್ನೋದು ಹೆಂಗೋ ತಿನ್ನ. ಚೆನ್ನಾಗೈತೆ. ನಂಗೆ ಬೇಡ, ನೀನು ತಿನ್ಕೊಂಡು ಮಾಡಿದ್ದೀನಿ ಹೇಳ್ಬೇಕಂದ್ರೆ. ಒಂದು ಕತ್ತು ಬಿದ್ದೈತೆ, ಒಂದು ಬಿದ್ದೈತೆ. ಇದೀಗ ವೇದಿಕೆಗೆ ನಾರಾಯಣ ಸರ್ ಬರ್ತಾರೆ. ಹುಟ್ಟಿದರೆ
ರತ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಕನ್ನಡ ಸೇನಾನಿಗಳು, ಮತ್ತೆ ಅವರೆಲ್ಲ ಬೆಂಗಳೂರಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ನಾವೆಲ್ಲ ಹೋರಾಟಗಾರರು. ಆ ಹೋರಾಟದ ಕಿಚ್ಚು ಇವತ್ತು ರಾಜ್ಯ. ಯಾರು ದಯವಿಟ್ಟು ವೇದಿಕೆ ಮೇಲೆ ಜಾಗ ಮಾಡಿಕೊಡಿ. ಒಂದು ನಿಮಿಷ. ಎಲ್ಲ ರಾಜ್ಕುಮಾರ್ ಅವರ ಗರಡಿಯಿಂದ ಬಂದವರು. ನೀವು ಎಷ್ಟರ ಮಟ್ಟಿಗೆ ಅಭಿಮಾನ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದರೆ ನನ್ನ ಅಭಿಮಾನದ ಕತೆ ಕೇಳಿದ್ರೆ ನೀವು ಯಾವತ್ತೂ ರಾಜ್ಕುಮಾರ್ ಅವ್ರನ್ನ ಆರಾಧ್ಯ ದೈವಂತರ ಆರಾಧಿಸುವಂಥ ಕೆಲಸಕ್ಕೆ ಸಜ್ಜಾಗ್ತೀರಿ. ರಾಜ್ಕುಮಾರ್ ನನಗೆ ಆದರ್ಶ. ಸಾರು ಇಂಗ್ಲಿಷ್ ಆಯ್ತಪ್ಪ. ಅದು ಡಾಕ್ಟರ್ ರಾಜ್ಕುಮಾರ್. ಬಹುಶಃ ಭಾರತ ಕಂಡಂತ ಮಹಾನಟ. ಒಂದು ಗಾದಿ ಮಾತಿದೆ, ಆಡುಮುಟ್ಟದ ಸೊಪ್ಪಿಲ್ಲ. ರಾಜ್ಕುಮಾರ್ ಅವರು ಮಾಡದೇ ಇರುವಂತ ಪಾತ್ರಗಳೇ ಇಲ್ಲ. ಬಹುಶಃ ನಾವು ಇವತ್ತಿನ ಸಿನಿಮಾಗಳು ನೋಡಿದಾಗ ಆದರ್ಶಗಳೇನು ಇರೋದಿಲ್ಲ ಇವತ್ತಿನ ಸಿನಿಮಾಗಳಲ್ಲಿ. ಆದರೆ ರಾಜ್ಕುಮಾರ್ ಅವರ ಪ್ರತಿ ಸಿನಿಮಾದಲ್ಲಿಯೂ ಒಂದು ಅದ್ಭುತವಾದಂಥ ಆದರ್ಶಗಳು ಸಿನಿಮಾ ನೋಡ್ಲಿಕ್ಕೆ ಹೋದಂಥ ಎಲ್ಲ ಜನರಿಗೂ ಸಿಗೋದು. ಅದು ಕುಂಬಾರ, ಕಂಬಾರ, ಅಕ್ಸಾಲಿಗ, ಅಗಸ, ಕುರುಬ, ಎಲ್ಲ ಥರದ್ದು ಎಲ್ಲ ಸಮುದಾಯಗಳಿಗೆ ಆ ಸಮುದಾಯದ ಕುಲುಕಸವನ್ನು ಇಟ್ಕೊಂಡು ಯಾರಾದರೂ ಭಾರತ ದೇಶದಲ್ಲಿ ನಟನೆ ಮಾಡಿದ್ರೆ ಅದು ನಮ್ಮ ಅಣ್ಣವರು. ಅದಕ್ಕೆ ಆ ಗಾದಿ ಮಾತು ಹೇಳಿದ್ದು, ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದೇ ಇರೋ ಪಾತ್ರವೇ ಇಲ್ಲ. ಎಲ್ಲದಕ್ಕೂ ಸೈ ಅನ್ಸ್ಕೊಂಡಂತ ಯಾವುದೇ ಪಾತ್ರಕ್ಕೆ. ಬಹುಶಃ ನಾವು ಪುಲಿಕೇಶಿಯನ್ನ ನೋಡಿಲ್ಲ ಇತಿಹಾಸದಲ್ಲಿ, ಇತಿಹಾಸವನ್ನ ಓದಿದೀವಿ ಅಷ್ಟೇ. ಒಬ್ಬ ಪುಲಿಕೇಶಿಯನ್ನು ನೋಡಿದ್ದು ಯಾರ ಮುಖಾಂತರ ಅಂದ್ರೆ, ಪುಲಿಕೇಶಿ ಹೀಗಿದ್ದ, ಕೇಳಿಸ್ಕೊಡಿ, ಪುಲಿಕೇಶಿ ಹೀಗಿದ್ದ ಅಂತ ಹೇಳಿ ಗೊತ್ತಾಗಿದ್ದ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರ ಮಾಡಿದ ಮೇಲೆ, ರಾಜ್ಕುಮಾರ್ ಅವರು ಪಾತ್ರ ಮಾಡಿದ ಮೇಲೆ ನಮ್ಮ ಪುಲಿಕೇಶಿ ಹೀಗಿದ್ದ, ನಮ್ಮ ಮಯೂರ ಹೀಗಿದ್ದ. ಯಾವ ವಿಜಯನಗರದ ಸಾಮ್ರಾಜ್ಯದ ಶ್ರೀಮಂತ ಸಾಮ್ರಾಜ್ಯ ಅಂತೇಳಿ ಕನ್ನಡಿಗರೇನು ಕರಿತೀವಿ, ಆ ಶ್ರೀಮಂತ ಸಾಮ್ರಾಜ್ಯದ ದೊರೆ ಕೃಷ್ಣದೇವರಾಯ ಹಿಂಗಿದ್ದ. ಇಡೀ ಕರ್ನಾಟಕದ ಇತಿಹಾಸವನ್ನ ಕನ್ನಡಿಗರಿಗೆ ಕಟ್ಟಿಕೊಟ್ಟಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಅಂತ ಪುಣ್ಯಾತ್ಮ ಒಂದು ಘೋಷಣೆ ಮಾಡ್ತಾರೆ. ಅಣ್ಣವರ 100ನೇ ವರ್ಷಕ್ಕೆ ಶಂಕರ್ ಗುರು ಸಿನಿಮಾ ರಿಲೀಸ್ ಮಾಡಿಸ್ತವ್ರೆ. ಅದನ್ನ ಷಣ್ಮುಖ ಅವರು ರಿಲೀಸ್ ಮಾಡಬೇಕು. ಯಾಕಂದ್ರೆ ಅಣ್ಣವರ ಒಂದು ಮುದ್ದಿನ ಮೊಮ್ಮಗನಾಗಿ ಅಣ್ಣವರ ವಿಚಾರಗಳನ್ನ ಒಂದಷ್ಟು ಅಳವಡಿಸ್ಕೊಳ್ತಾವ್ರೆ. ಹಾಗಾಗಿ ನಾವು ಆ ಒಂದು 100ನೇ ವರ್ಷಕ್ಕೆ ಕಾಯ್ತಾ ಇದ್ದೀವಿ. ಆ ವಿಚಾರವಾಗಿ ಷಣ್ಮುಖ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ 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 ಖುಷಿ ಆಗ್ತಾ ಇದೆ ಇವತ್ತು. ಈ ಸಂಭ್ರಮ, ಈ ಜನಸಾಗರ, ಈ ಖುಷಿ, ಈ ಸಂತೋಷ ಎಲ್ಲದನ್ನು ನೋಡಿ ನಮ್ಮಲ್ಲಿ ಬಂದು ಹೇಳಿದ್ದಾರೆ, ಇನ್ನು 2 ವರ್ಷ
ವರ್ಷಕ್ಕೆ ಶಂಕರ್ ಗುರು ಸಿನಿಮಾ ರಿಲೀಸ್ ಆಗಿ 50 ವರ್ಷ ಆಗುತ್ತೆ. ಹಾಗೆ ನಮ್ಮ ತಾತವರ 100ನೇ ವರ್ಷದ ಜನ್ಮದಿನ. ಇದು ರಾಜ್ಕುಮಾರ್ ಪುತ್ತಳಿತು ಸರ್. ಅಲ್ಲ ಎಲ್ಲ ಮಾಡಿದ್ರು ಇಲ್ಲೊಂದು ಮೇಡಮ್ ಹೋಗಿದ್ರಲ್ಲ, ಏನು ಮಾಡಿದ್ರಿ ಮೇಡಮ್? ಗೀ ರೈಸು, ಮುದ್ದೆ, ಹಾಂ 2 ಪೀಸು. ಹಾಂ ನನಗೆ ಯಾವನಷ್ಟೇ ಪಂಕ್ತಿಯಲ್ಲಿ ಸರಿಯಾಗಿ ಮಾಂಸ ಸಿಗಲ್ಲ. ನನ್ನ ಅದೃಷ್ಟ ಸರಿ ಇಲ್ಲ. ಈ ಕಡೆ ಬಾ. ಒಂದು ಕತ್ತು ಸಿಕ್ತು, ಒಂದೇ ಒಂದು ಪೀಸ್ ಸಿಕ್ತು. ಗ್ರೇಪ್ಸ್. ಬಟರ್ ಜ್ಯೂಸ್. ಮನೆಗೆ ಬಂದಾಯಿತು. ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.